ಮಾಡಿರುವಂತಹ ಆರೋಪಕ್ಕೆ ದನಿಗೂಡಿಸೋ ಕೆಲಸವನ್ನ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ, ಸಚಿವರು ಸ್ಪೆಷಲಿ. ಆಳಂದದಲ್ಲಿ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರಿಗೆ ರಿಯಾಕ್ಷನ್ ಗಮನಿಸೋಣ. ರಾಹುಲ್ ಗಾಂಧಿ ಆರೋಪಕ್ಕೆ ದನಿಗೂಡಿಸಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಕಾಂಗ್ರೆಸ್ ಕ್ಷೇತ್ರದಲ್ಲಿ ಮತಗಳವು ಆಗ್ತಿದೆ ಅಂತ ಇವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲಿ ವ್ಯಾಪಕವಾಗಿ ಮತಗಳ್ಳತನ ಆಗ್ತಿದೆ ಎಂದಿದ್ದಾರೆ. ಬಿಜೆಪಿ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಿರ್ಲಿಲ್ಲ. ನ್ಯಾಯಯುತವಾಗಿ ಎಲೆಕ್ಷನ್ ಆಗಿದ್ರೆ ಚುನಾವಣಾ ಆಯೋಗ ಕೈಗೊಂಬೆ ಆಗಿದೆ. ಅವ್ರು ಹೇಳಿದ್ದಕ್ಕೆ ಇವರು ಮುದ್ರೆ ಓದ್ತಾರೆ ಅಷ್ಟೇ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಏನ್ ಹೇಳ್ತಾರೆ ಅದನ್ನ ಅವ್ರು ಕೇಳ್ತಾರೆ. ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಅಂತ ಕಡೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಅದೇ ತೆಗೆಯೋದೊಂದೇ ಅಲ್ಲ, ಇನ್ಕ್ಲೂಷನ್ ಮಾಡ್ತಾರೆ. ಮೊನ್ನೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕೇವಲ 4-5 ತಿಂಗಳಲ್ಲೇ ಲಕ್ಷಗಟ್ಟಲೆ 50 ಲಕ್ಷನೋ 60 ಲಕ್ಷ ಜನ ಮತದಾರನ್ನು ಸೇರಿಸ್ಬಿಟ್ರು. ಹೇಗೆ ಸಾಧ್ಯ? ಇದರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಏನಾಗ್ತಾ ಇದೆ ದೇಶದಲ್ಲಿ ಅಂತ. ಅಲ್ಲ ಮಾಡಿದೆ ಅಲ್ರಿ. ನೋಡ್ರಿ, ಕಳೆದ ಇದೆಲ್ಲ ನೋಡ್ತಾ ಇದ್ರೆ ಆಳಂದಲ್ಲಿ ಆಗಿರ್ತಕ್ಕಂಥದ್ದು 5-6 ವರ್ಷ ಆಯ್ತು ಆಲ್ರೆಡಿ ಕೇಸ್ ಆಗಿ. ಕರೆಕ್ಟ್ ಅಲ್ವಾ? ಅವಾಗ SIT ಅವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಕಮಿಷನರ್ಗೆ ಬಹಳಷ್ಟು ಪತ್ರಗಳನ್ನ ಬರೆದಿದ್ದಾರೆ, ಕೇಳಿದ್ದಾರೆ ಇದು ಯಾವ ರೀತಿ ಡಿಲೀಟ್ ಆಗಿದೆ, ಹೆಂಗ್ ಡಿಲೀಟ್ ಆಯ್ತು, ಏನ್ ಬೇಸಿಸ್ ಅಂದ್ರೆ ಅವ್ರು ಇಲ್ಲಿವರೆಗೆ ಉತ್ತರ ಕೊಡ್ತಾ ಇಲ್ಲ. ಸೊ ಇಟ್ ಶೋಸ್ ಆನ್ ಅ ಪ್ರಿಮಾ ಫೇಸಿ. ಐ ವುಡ್ ಲೈಕ್ ಟು ಸ್ಟ್ಯಾಂಡ್ ಆನ್ ಅ ಪ್ರಿಮಾ ಫೇಸಿ. ಮೇಲ್ನೋಟದಲ್ಲಿ ಈ ಎಲೆಕ್ಷನ್ ಗಳಿಗೆ ಹೇಳ್ತಕ್ಕಂಥದ್ದು ಒಂದು ತಂತ್ರ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಬಿಹಾರ್ ನಲ್ಲಿ 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. 1 ಅಲ್ಲ 2 ಅಲ್ಲ 3 ಅಲ್ಲ 1000 ಗಟ್ಟಲೆ ಅಲ್ಲ, 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. ಸೊ ಮೇಲ್ನೋಟದಲ್ಲಿ ಇಟ್ಸ್ ಅ ಫ್ರಾಡ್ ವೇ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್. ನೋಡಿ, ನಮ್ಮ ನಾಯಕರಾದಂಥ ಮಾನ್ಯ ರಾಹುಲ್ ಜಿ ಅವರು ಏನು ಆಳಂದದಲ್ಲಿ 6,000 ಮತದಾರರನ್ನು ಮತದಾರ ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ ಉದ್ದೇಶಪೂರ್ವಕವಾಗಿ. ಇವತ್ತು ಅವರೆಲ್ಲವನ್ನೂ ಖಚಿತಪಡಿಸಿಕೊಂಡೇ ಈ ಒಂದು ಆರೋಪವನ್ನು ಮಾಡಿದ್ದಾರೆ. ಅದರಲ್ಲಿ ಸತ್ಯಾಂಶ ಇದೆ. ಎಲೆಕ್ಷನ್ ಕಮಿಷನ್ ಅವರು ಬಿಜೆಪಿ ಏಜೆಂಟ್ ತರ ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಇಡೀ ದೇಶ ರಾಹುಲ್ ಗಾಂಧೀಜಿ ಅವರ ಜೊತೆಯಲ್ಲಿದೆ. ಅವ್ರ ಕೈ ಬಲಪಡಿಸ್ತೇವೆ, ಹೋರಾಟ ಮಾಡ್ತೇವೆ. ನಮ್ಮ ಮತ ನಮ್ಮ ಹಕ್ಕು. ಇಲ್ಲೀಗಲ್ ಆಗಿ ವಿತ್ ಮಾಲಿಫೈಡ್ ಇಂಟೆನ್ಷನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು BR ಪಾಟೀಲ್ ಅವರು ಹಿಂದೆನೇ ಕಂಪ್ಲೇಂಟ್ ಕೊಟ್ಟಿದ್ರು. ನಾನು ಪ್ರಿಯಾಂಕು ಕೂಡ ಇದ್ರ ಬಗ್ಗೆ ನಾವು ಎಲೆಕ್ಷನ್ ಕಮಿಷನರು ಕೂಡ ಮಾತಾಡಿದ್ವಿ. ಯಾವುದೋ ಒಂದು ಸಂಸ್ಥೆಗೆ ವೋಟ್ ಎನ್ರೋಲ್ಮೆಂಟ್ ಮಾಡೋದಕ್ಕೆ ಅವರಿಗೆ ಇಲ್ಲೀಗಲ್ ಆಸ್ಪದ ಕೊಟ್ಟು, ಹಾಗಾಗಿ ಅವರು ಬೇರೆ ಬೇರೆ ಕಡೆಯಿಂದ ಇಲ್ಲಿ ವೋಟ್ ಎನ್ರೋಲ್ ಮಾಡೋದಕ್ಕೆ ಹಿಂದೆನೂ ಕೂಡ BJPಯವರು ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾವು ಎಲೆಕ್ಷನ್ ಕಮಿಷನ್ಗೆ ಇದು ದೂರು ಕೊಟ್ಟಿರ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥ ಮಾತು. ಆದರೆ ಅವಾಗ ಅದೇನೋ ಸ್ಟಾಪ್ ಮಾಡಿದ್ರೆ ವಿನ ಅದ್ರ ಮೇಲೆ ಏನು ಆ್ಯಕ್ಷನ್ ಆಗಲಿಲ್ಲ. ಅವಾಗೇನು ಮಾಡಿದ್ರು, ಅವನು ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಬಟ್ ಅದ್ರ ಮೇಲೆ ಏನು ಆ್ಯಕ್ಷನ್ ಆಗಿಲ್ಲ. ಇದು ಸತ್ಯವಾಗಿರ್ತಕ್ಕಂಥ ಮಾತು.